ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಟೈಮ್ ಇವಾಗ 5:30 ಆಗಿದೆ. ಎಲ್ಲರೂ ಬೆಳಗ್ಗೆ ಎದ್ದು ದೇವ್ರ ಮುಖ ನೋಡಬೇಕು ಅಂತಾರೆ. ನಮ್ಮ ಮನೆಯಲ್ಲೂ ಅದೇ ರೀತಿ ಎಲ್ಲರೂ ಎದ್ದು ದೇವ್ರ ಮುಖ ನೋಡ್ತಾರೆ. ಆದರೆ ನನಗೆ ಎದ್ದ ತಕ್ಷಣ ಒಂದು ಸಲ ಹೊರಗಡೆ ಬಂದು ಕೈ ಮುಗಿದು, ಅಂದರೆ ನಮ್ಮ ಮನೆ ಹತ್ರ ತೆಂಗಿನ ಮರ ಇದೆ, ಅದಕ್ಕೆ ಕೈ ಮುಗಿದು ನಂತರ ದೇವ್ರ ಮುಖ ನೋಡೋ ಅಂಥ ಅಭ್ಯಾಸ. ನೀವೆಲ್ಲರೂ ಹೇಗೆ ಮಾಡ್ತೀರಾ? ನಂತರನ ಅಥವಾ ನನಗೆ ಆಪೋಸಿಟ್ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ನೋಡೋಣ. ಇವತ್ತು ಗುರುವಾರ ಆಗಿತ್ತು, ಹಾಗಾಗಿ ಗುರುವಾರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದೇ ಇದೆ. ರಾತ್ರಿ ತೊಳೆದಿಟ್ಟಿರೋ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಳ್ಳೋದು ಒಂದು ದೊಡ್ಡ ಟಾಸ್ಕ್ ಥರ ಆಗೋಗ್ಬಿಡುತ್ತೆ. ಏಕೆಂದರೆ ನನಗೆ ಎಷ್ಟು ಪಾತ್ರೆ ಬೇಕಾದರೂ ಎಷ್ಟು ಬಟ್ಟೆ ಬೇಕಾದರೂ ತೊಳಿತೀನಿ, ಅದನ್ನು ಅದ್ರ ಜಾಗಕ್ಕೆ ಸೇರಿಸೋದಂದರೆ ಭಾರಿ ಬೇಜಾರು. ಇವತ್ತು ಗುರುವಾರ ಆಗಿರೋದ್ರಿಂದ ಮನೆಯಲ್ಲಿ ಟೊಮೊಟೊ ಬಾತು. ನಾನು ಗುರುವಾರ ಟೈಮಲ್ಲಿ ರೊಟ್ಟಿ ಚಪಾತಿ ಈ ಥರದ್ದೆಲ್ಲ ಮಾಡಲ್ಲ, ಏಕೆಂದರೆ ಗುರುವಾರ ತುಂಬ ಜಾಸ್ತಿ ಕೆಲಸ ಇರುತ್ತೆ. ಹಾಗಾಗಿ ಮತ್ತೆ ಇದನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಬೇಗ ಆಗುವಂಥ ರೈಸ್ ಐಟಮ್ನ ಮಾಡ್ತೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕಿದೆ. ನಾನು ಕೆಲವೊಂದು ಸಲ ಗುರುವಾರ ವಾರ ಮಾಡ್ತೀನಿ, ಕೆಲವೊಂದು ಸಲ ಶುಕ್ರವಾರ, ಕೆಲವೊಂದು ಸಲ ಶನಿವಾರನೂ ಆಗುತ್ತೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವರಿಗೆ ಹೂವು ಎಲ್ಲ ಏರಿಸಿದ್ದೀನಿ. ಇವಾಗ ಪೂಜೆ ಮಾಡೋದಿದೆ. ನಾನು ಹೀಗೆ ಸಿಂಪಲ್ಲಾಗಿ ಗುರುವಾರ ಪೂಜೆ ಮಾಡೋವಂಥದ್ದು. ಪ್ರತಿದಿನ ನಾನೇ ಮಾಡ್ತೀನಿ ಅಂತೇನಿಲ್ಲ, ಗುರುವಾರ ಮಾತ್ರ ಯಾವತ್ತೂ ನಾನೇ ಪೂಜೆ ಮಾಡೋದು. ಮನೆಯಲ್ಲಿ ಯಾರು ಬೇಗ ಸ್ನಾನ ಮಾಡ್ತಾರೆ ಅವ್ರು ಪೂಜೆ ಮಾಡೋವಂಥದ್ದು ಜಾಸ್ತಿ ನನಗೆ ಬರುತ್ತೆ. ಶನಿವಾರ ಮಾತ್ರ ನಮ್ಮ ಮನೇಲಿ ಮನೆ ದೇವರಾಗಿರೋದ್ರಿಂದ ಜಾಸ್ತಿ ನನ್ನ ಹಸ್ಬೆಂಡು ಶನಿವಾರ ಪೂಜೆ ಮಾಡ್ತಾರೆ. ಕೆಲವೊಂದು ಸಲ ಟೈಮ್ ಇರಲ್ಲ, ಅದ್ರ ಜೊತೆಗೆ ಸ್ವಲ್ಪ ಲೇಟಾಗಿ ಏನಾದರೂ ಎದ್ದಿದ್ವಿ ಅಂತಂದರೆ ಆ ಟೈಮಲ್ಲಿ ನಾನು ಜಾಸ್ತಿ ಸ್ಕಂದನಿಗೆ ಪೂಜೆ ಮಾಡೋದಕ್ಕೆ ಹೇಳ್ತೀನಿ. ಅವನು ಗೊತ್ತಿರಬೇಕಲ್ಲ ಮಕ್ಳಿಗೂ ಏನು ಎಂಥದ್ದು ಅಂತ ಹೇಳ್ಬಿಟ್ಟು, ನಾವು ಮಾಡೋ ಕೆಲಸದಲ್ಲಿ ಮಕ್ಕಳನ್ನ ತೊಡಗಿಸ್ಕೊಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಪೂಜೆ ವಿಷಯದಲ್ಲಿ ಜಾಸ್ತಿ ಅವನ್ನ ಸಂಜೆ ಹೊತ್ತು ಆಲ್ಮೋಸ್ಟ್ ಅವನೇ ನಮ್ಮ ಮನೆಯಲ್ಲಿ ಪೂಜೆ ಮಾಡೋವಂಥದ್ದು. ಅಂದರೆ ದೀಪ ಅಂಟಿಸೋದು ಸಂಜೆ ಹೊತ್ತು ಅವನಿಗೆ ವಹಿಸ್ಬಿಟ್ಟಿರ್ತೀನಿ. ಸಿಂಪಲ್ಲಾಗಿ ಪೂಜೆ ಮಾಡೋವಂಥದ್ದು. ಅಲ್ಲದೆ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ, ತುಂಬ ಜನ ಕೇಳ್ತಾಯಿದ್ರು ಯಾಕೆ ಈ ನಡುವೆ ಲೈವ್ ಎಲ್ಲ ಮಾಡ್ತಾಯಿಲ್ಲ, ಯಾಕೆ ಕರೆಕ್ಟಾಗಿ ವಿಡಿಯೋ ಹಾಕ್ತಾಯಿಲ್ಲ ಅಂತ. ನಾನು ಬ್ಯುಸಿ ಇದ್ದೆ, ಹಾಗಾಗಿ ಲೈವ್ ವಿಡಿಯೋ ಮಾಡ್ತಾಯಿಲ್ಲ. ಇನ್ನು ಕೆಲವರು ಕೇಳಿದರು ಯಾಕೆ ಮೊನಟೈಸೇಷನ್ ಆಗೋ ತನಕ ಎಲ್ಲರೂ ಹೆಲ್ಪ್ ತೊಗೊಂಡ್ರಿ, ಅಂದರೆ ಎಲ್ಲರೂ ಲೈವಿಗೆಲ್ಲ ಬಂದು ಎಲ್ಲರ ಜೊತೆ ಮಾತಾಡ್ತಾಯಿದ್ರಿ. ಇವಾಗ ಅದೆಲ್ಲ ಆದಮೇಲೆ ಯಾಕೆ ನೀವು ಲೈವ್ ಮಾಡ್ತಾಯಿಲ್ಲ ಅಂತ. ಖಂಡಿತ ನಿಮ್ಮನ್ನು ಯಾರನ್ನೂ ಮರ್ತಿಲ್ಲ ನಾನು. ಆದರೆ ಮೇಯ್ನ್ ಪಂಚಮಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನಾನು ವೀಡಿಯೋನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅವಳು ಕೂಡ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗಿತ್ತು. ಅದಲ್ಲದೆ ತುಂಬ ಹಾಸ್ಪಿಟಲ್ಗೆ ಸುತ್ತೋದೇ ಕೆಲಸಗಳಾಗ್ಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ. हरे 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 कृष्ण 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 हरे 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 राम 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 हरे 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 कृष्ण. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರು, ಅಕ್ಕ ಪಂಚಮಿಗೆ ಏನಾಗಿದೆ, ಇವಾಗ ಹೇಗಿದ್ದಾಳೆ, ಹುಷಾರಿದ್ದಾಳ ಅಂತ. ಪಂಚಮಿ ಬಿದ್ದಿರೋದು ಅಂದರೆ 2 ಮಂತ್ ಬ್ಯಾಕ್ ಅವಳಿಗೆ ಸಮರ್ ಹಾಲಿಡೇಸ್ ಇದ್ದಾಗ ಜಸ್ಟ್ ಅವಳು 4 ಮೆಟ್ಲಿಂದ ಹಾಗೆ ಸ್ಲಿಪ್ ಆಗಿತ್ತು. ಆದರೆ ಏನೋ ಗೊತ್ತಿಲ್ಲ, ಅದೇನೋ ಹೇಳ್ತಾರಲ್ಲ ಬ್ಯಾಡ್ ಲಕ್ ಅಂತ. ತುಂಬ ಕಡೆ ನಾವು ಆರ್ಥೋಪೆಡಿಕ್ ಎಲ್ಲ ತೋರಿಸಿದ್ವಿ, ಆದರೆ ಅವಳಿಗೆ ಎಲ್ಲೂ ಪೇಯ್ನು ಸರಿ ಹೋಗಲಿಲ್ಲ. ತುಂಬ ಇನ್ಸ್ಪೆಕ್ಷನ್ ಆ ಥರ ಆಗಿದೆ ಬೋನಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಇತ್ತು. ಹಾಗಾಗಿ ನಾನು ಅವಳ ಕಡೆ ಜಾಸ್ತಿ ಗಮನ ಕೊಡೋದ್ರಿಂದ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಇವತ್ತು ಗುರುವಾರ ಆಗಿರೋದ್ರಿಂದ, ಅಲ್ಲದೆ ಇವತ್ತು ಪಂಚಮಿಗೆ ಇಂಜೆಕ್ಷನ್ ಇತ್ತು, ಹಾಗಾಗಿ ರಾಯರ ಮಠಕ್ಕೆ ಹೋಗಿ ಬರೋಣ ಅಂತ ಹೋದ್ವಿ. ನಾನಿಲ್ಲಿ ರಾಯರ ಮಠದ್ದು ವೀಡಿಯೋನ ಹಾಕಿದ್ದೀನಿ ನೋಡಿ. ಇಲ್ಲಿ ಅಪ್ಪನ ಸೇವೆಗೆ ತುಪ್ಪದ ದೀಪ ಅಂದ್ಬಿಟ್ಟು ನಾವು ತುಪ್ಪದ ದೀಪ ಹಚ್ಚೋದಕ್ಕೆ ಹೋಗ್ತೀವಲ್ವ, ಅಲ್ಲಿ ಟೋಕನ್ ತೊಗೊಳೋದಕ್ಕೆ ತುಂಬ ಕ್ಯೂ ಇರುತ್ತೆ ಕೆಲವೊಂದು ಸಲ. ಅದಕ್ಕೋಸ್ಕರ ನೀವು ಲೆಫ್ಟ್ ಸೈಡಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಒಳಗೆ ಕೌಂಟ್ರಲ್ಲಿ ಹೋದರೆ ಡೈರೆಕ್ಟ್ ನೀವು ತೊಗೊಬೋದು. ಅಂದರೆ ಕೆಲವೊಂದು ಸಲ ಅಲ್ಲಿ ಕ್ಯಾಶ್ ತೊಗೊಳ್ಳಲ್ಲ, ಫೋನ್ಪೇ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನೋಡ್ಕೊಂಡು ಹೋಗಿ, ಅಂದರೆ ಬೇಗ ಸಿಗುತ್ತೆ. ಈ ರೀತಿ ಬುಕ್ ಸಿಗುತ್ತೆ ನಿಮಗೆ, ಒಂದು ಲೆಟ್ರೇಟ್ ಥರ ಸಿಗುತ್ತೆ, 16 ಇರುತ್ತೆ ಅದರಲ್ಲಿ. ಆ 16ರಲ್ಲಿ ನಿಮಗೆ ಯಾವಾಗ ನೀವು ರಾಯರ ಮಠಕ್ಕೆ ಹೋಗ್ತೀರಾ ಅಥವಾ ಕಂಟಿನ್ಯೂ ಆಗಿ ಹೋಗ್ತೀರೋ ಆವಾಗ ಎತ್ಕೊಂಡು ಹೋಗ್ಬೋದು. ನಾನಿಲ್ಲಿ ಮಂತ್ರಾಕ್ಷತೆ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಕೆಲವರು ಎಣಿಸ್ತಾರೆ ಮಂತ್ರಾಕ್ಷತೆ ಎಷ್ಟು ಬಂದಿದೆ ಅಂದ್ಬಿಟ್ಟು, ನನಗೆ ಗೊತ್ತಿಲ್ಲ. ಕೆಲವರು ಸಮ ಬಂದರೆ ಒಳ್ಳೆಯದು ಅಂತಾರೆ, ಕೆಲವರು ಬೆಸ ಸಂಖ್ಯೆ ಬಂದರೆ ಒಳ್ಳೆಯದು ಅಂತಾರೆ. ನೀವು ಕಮೆಂಟ್ ಮಾಡಿ ಯಾವ್ದು ಬಂದರೆ ಒಳ್ಳೆಯದು ಅಂತ. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ರಾಯರ ಮಠದಿಂದ
ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲದೆ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಬರೋದಕ್ಕೂ ಮೊದಲು ಅಲ್ಲಿ ತರಕಾರಿಗಳೆಲ್ಲ ಇರುತ್ತೆ, ಅಂದರೆ ಊರ ಕಡೆಯಿಂದ ಬೆಳೆದಿರೋಂಥ ತರಕಾರಿಗಳೆಲ್ಲ ಆಲ್ಮೋಸ್ಟ್ ಸಿಗುತ್ತೆ ಅಲ್ಲಿ. ಆದರೆ ಅಲ್ಲಿ ತಗೊಳ್ಳುವಾಗ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಮರ್ತೋಯ್ತು. ನಾನು ಇಲ್ಲಿ ನಮ್ಮ ಮನೆ ಹತ್ರ ಯಾವುದೇ ತರಕಾರಿನ ತೊಗೊಳ್ಳಲ್ಲ, ತುಂಬ ಕಮ್ಮಿ ಅಪರೂಪಕ್ಕೆ. ಯಾಕೆಂದರೆ ಅಲ್ಲಿ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಈ ಸೊಪ್ಪು ತರಕಾರಿಗಳೆಲ್ಲ. ಹಾಗಾಗಿ ನಾನು ಅಲ್ಲೇ ತೊಗೊಳ್ಳೋದು. ಇಲ್ಲೂ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಟು ಮತ್ತು ಅಂಗಡಿ ಹತ್ರ ಬಂದು ತುಂಬ ಬ್ಯುಸಿ ಇದ್ದೆ. ಅಲ್ಲಿ ರಾಯರ ಫೋಟೋಕ್ಕೆ ತುಳಸಿನ ಇಟ್ಟು ಬೇಗ ಅಂಗಡಿನ ಕ್ಲೋಸ್ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಯಾಕೆಂದರೆ ಅಡುಗೆ ಎಲ್ಲ ಮಾಡಿಟ್ಟು ಹಾಸ್ಪಿಟಲಿಗೆ ಹೋಗೋದಿತ್ತು. ನಾನಿವತ್ತು ಬಸಳೆ ಸಾಂಬಾರು ಮಾಡಿದ್ದೆ. ಇದು ಸ್ವಲ್ಪ ಬಸಳೆ ಇತ್ತು, ಊರಿಂದ ತೊಗೊಂಬಂದಿರೋದಂತ ನಮ್ಮ ನೈಬರ್ಸ್ ಕೊಟ್ಟಿದ್ದರು. ಊರಿಂದ ತೊಗೊಬಂದಿರೋ ಯಾವ ತರಕಾರಿನೂ ಮಿಸ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ಬೇಗ ಸಾಂಬಾರು ಮಾಡಿಟ್ಟು ಹೋದರೆ ಬಂದಾಗ ಸ್ವಲ್ಪ ರೆಸ್ಟ್ ಅನಿಸುತ್ತೆ. ಇವಾಗಲೇ ನಾವು ಎಲ್ಲ ಕೆಲಸ ಮಾಡಿಟ್ಟು ಹೋದರೆ, ಇಲ್ಲ ಬಂದು ಕೆಲಸ ಮಾಡ್ತೀವಿ ಅನ್ನೋವಾಗ ತುಂಬ ಸುಸ್ತಾಗಿರುತ್ತೆ. ಅದಕ್ಕೋಸ್ಕರ ಇವಾಗಲೇ ಮಾಡೋಣ ಅಂತ ಎಲ್ಲ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನೆನಪಾಯಿತು ನೆನ್ನೆದು ಸಾಂಬಾರು ಹಾಗೆ ಇದೆ ರಸ ಅಂದ್ಬಿಟ್ಟು. ಅಲ್ಲದೆ ಇವಾಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಸಾಂಬಾರು ಸ್ವಲ್ಪ ಹೆಂಗಿದ್ರೂ ನಡೆಯುತ್ತೆ. ಒಂದು ಮಾವಿನ ಹಣ್ಣು ಜೊತೆಗೆ ಸಾಂಬಾರು ಹಿಂದಿನ ದಿನದಾದರೂ ನಡೆಯುತ್ತೆ. ಹಿಂದಿನ ಕಾಲದವರು ಹೇಳ್ತಾ ಇದ್ರಲ್ಲ, ಹಲಸಿನ ಹಣ್ಣಿನ ಸೀಸನಲ್ಲಿ ಅನ್ನ ಜಾಸ್ತಿ ಖಾಲಿ ಆಗ್ತಿರ್ಲಿಲ್ವಂತೆ, ಮಾವಿನ ಹಣ್ಣಿನ ಸೀಸನಲ್ಲಿ ಅನ್ನ ಜಾಸ್ತಿ ಖಾಲಿ ಆಗತ್ತಂತೆ. ಅಂದರೆ ಮಾವಿನ ಹಣ್ಣು ಇತ್ತಂದರೆ ಊಟ ಒಂದೆರಡು ತುತ್ತು ಜಾಸ್ತಿ ಹೋಗುತ್ತೆ. ಹಾಗಾಗಿ ಅದೇ ಹಲಸಿನ ಹಣ್ಣು ನೋಡಿ, ನೀವು ಹಲಸಿನ ಹಣ್ಣು ತಿಂದ್ರಿ ಅಂತಂದರೆ ಊಟ ತಿನ್ನಬೇಕು ಅಂತ ಅನ್ಸಲ್ಲ, ಹೊಟ್ಟೆ ಫುಲ್ಲಾಗಿರೋ ಥರ ಇರುತ್ತೆ. ನಮ್ಮ ಮನೇಲೂ ಅಷ್ಟೇ, ಊಟಕ್ಕೆ ಎಲ್ರಿಗೂ ಮಾವಿನ ಹಣ್ಣು ಇತ್ತಂದರೆ ಅದೇ ಊಟ ಸ್ವಲ್ಪ ಜಾಸ್ತಿನೇ ಹೋಗುತ್ತೆ. ಅದರಲ್ಲೂ ಸ್ಪೆಷಲಿ ನಮ್ಮ ಅಪ್ಪಂಗೆ ನನಗೆ ಮಾವಿನ ಹಣ್ಣು ಇತ್ತಂದರೆ ಹೆಂಗಿದ್ರೂ ನಡೆಯುತ್ತೆ ಸಾಂಬಾರು. ಹಾಗಾಗಿ ನಾನು ನೆನ್ನೆ ಸಾಂಬಾರಿಗೆ ಜೈ ಅನಿಸ್ಬಿಟ್ಟೆ ಮಾವಿನ ಹಣ್ಣನ್ನ ಕಟ್ ಮಾಡಿ. ನಿಮಗೆಲ್ಲ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ ಊಟದ ಜೊತೆಗೆ ಮಾವಿನ ಹಣ್ಣನ್ನ ಸೇರಿಸ್ಕೊಂಡು ತಿನ್ನೋದು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹಾಸ್ಪಿಟಲಿಗೆ ಬಂದ್ವಿ. ಇನ್ನೇನು ಮನೆಯಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ನನ್ನ ಮಗಳಿಗೆ ಹಾಸ್ಪಿಟಲ್ ಹತ್ರ ಬಂದ ತಕ್ಷಣ ಅಲ್ಲಿ ಬೇಕ್ರಿ ನೋಡಿದ ತಕ್ಷಣ ಹೊಟ್ಟೆ ಇಶ್ಯೂ ಸ್ಟಾರ್ಟ್ ಆಯಿತು. ಅಮ್ಮ ನಾನು ಒಂದು ಸಲನೂ ಡೋನಟ್ ತಿಂದಿಲ್ಲ, ಪ್ಲೀಸ್ ಕೊಡಿಸು ಅಂತ ಹೇಳಿದ್ಲು. ಆ್ಯಕ್ಚುಲಿ ಹೊರಗಡೆ ಫುಡ್ ತಿನ್ನೋಗಿರಲಿಲ್ಲ, ಆದರೂ ಪಾಪ ಅವಳು ಕೇಳ್ತಿದ್ದಾಳಲ್ಲ ಅಂತ ಕೊಡಿಸ್ದೆ. ಅವಳೆಲ್ಲ ನಾನು ಯಾವತ್ತೂ ತಿಂದಿರಲಿಲ್ಲ. ಇವತ್ತು ಒಂದು ಬೈಟ್ ಇಸ್ಕೊಂಡು ತಿಂದೆ. ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಖಾಲಿ ಬಂದಮೇಲೆ ಚಾಕ್ಲೇಟ್ ಸಿರಪ್ ಹಾಕಿರೋ ಥರ ಇತ್ತು. ಸ್ವಲ್ಪ ಬಿಸಿ ಇತ್ತು ಅಷ್ಟೇನೆ, ನನಗೇನು ಇಷ್ಟ ಆಗಲಿಲ್ಲ. ಅಮೌಂಟ್ ವೇಸ್ಟು ಅಂತ ಅನ್ನಿಸ್ತು. ಹಾಗೆ ನೋಡಿ ಪಂಚಮಿ ಹೇಗಿದ್ದಾಳೆ ಅಂತ ಕೇಳಿದ್ದೀರಲ್ಲ, ಅವಳಿಗೆ ವ್ಯಾಕ್ಸಿನ್ ಹಾಕಿದ್ದಾರೆ. ಅವಳಿಗೆ ಬಾಡಿನಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇದೆ, ಅದಕ್ಕೋಸ್ಕರ. ಆ ಖುಷಿನಲ್ಲೂ ನೋಡಿ ಇಲ್ಲಿ ಸ್ಟಿಕ್ಕರ್ನ ಗೊಂಬೆ ಸ್ಟಿಕ್ಕರ್ ಹಾಕಿದ್ದಾರೆ ಅಂದ್ಬಿಟ್ಟು ಅಮ್ಮ ಹೋಗ್ಬೇಕಾದ್ರೆ ಒಂದೆರಡು ಸ್ಟಿಕ್ಕರ್ ಕೇಳ್ಕೊಡಮ್ಮ ಅವ್ರ ಜೊತೆ ಅಂತ ಹೇಳ್ತಾಳೆ, ಯಾವ ಥರ ಇರ್ತಾರೆ ಅಂತ ಹೇಳ್ಬಿಟ್ಟು. ತುಂಬ ಹಾಸ್ಪಿಟಲಿಗೆ ಸುತ್ತಾಡಿ ಆದಮೇಲೆ ಕೊನೆಗೆ ಮಣಿಪಾಲ್ ಹಾಸ್ಪಿಟಲಲ್ಲಿದ್ದೀವಿ ಇವಾಗ. ನೋಡಿ ಹಾಯ್ ಮಾಡ್ತಿದ್ದಾಳೆ. ತುಂಬ ದಿನ ಆದಮೇಲೆ ವಿಡಿಯೋ ಮುಂದೆ ಹಲ್ಲೆಲ್ಲ ಉದುರೋಗ್ಬಿಟ್ಟಿದೆ ಆಲ್ರೆಡಿ. ಮುಖದ ಲಕ್ಷಣವೇ ಹೊರಟೋಗ್ಬಿಟ್ಟೈತೆ, ಹಲ್ಲಿಲ್ಲ, ಅದ್ರ ಜೊತೆಗೆ ಫುಲ್ಲು ವೀಕ್ ಆಗಿದ್ದಾಳೆ. ಅಂದರೆ ವೆಯ್ಟ್ ಏನು ಕಮ್ಮಿ ಆಗಿದ್ದಾಳೆ ಅಂತೇನಿಲ್ಲ, ಫಸ್ಟ್ ಎಷ್ಟಿದ್ಲೋ ಅಷ್ಟೇ ಇದ್ದಾಳೆ. ಆದರೆ ಸ್ವಲ್ಪ ನೋಡೋದಕ್ಕೆ ಫುಲ್ಲು ಸಣ್ಣ ಥರ ಆಗಿದ್ದಾಳೆ, ಅಂದರೆ ವೀಕ್ ಆಗಿದ್ದಾಳೆ, ಸ್ವಲ್ಪ ಶಕ್ತಿ ಎಲ್ಲ ಕಮ್ಮಿ ಆಗಿರೋ ಥರ ಆಗಿದೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾವ ರೀತಿ ವಿಡಿಯೋ ನೋಡೋದಕ್ಕೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್.